ನಮಸ್ಕಾರ ಎಲ್ರಿಗೂ ನಮಸ್ಕಾರ. ಎಂದಿನಂತೆ ಇಂದು ನಾನು ಅಜಿತ್. ಇಂದು ಸಹ ನಾವು ಒಂದೊಳ್ಳೆ ಕಂಟೆಂಟ್ ಇಂದ ಜೊತೆ ಬಂದಿದ್ದೀವಿ. ಪ್ರತಿ ಸಲ ಒಂದೊಂದು ಡಿಸ್ಕಷನ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ಅಲ್ಲಿ ನಾವು ಬರ್ತಾ ಇದ್ವಿ. ಸೊ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಎನ್ವಿರಾನ್ಮೆಂಟಲ್ ಕಂಟೆಂಟ್ ನ ಹಿಡ್ಕೊಂಡು ಜೊತೆಗೆ ಬಂದಿದ್ದೀವಿ. ಇವತ್ತು ಒಂದ್ ಸ್ವಲ್ಪ ನನ್ನ ಫ್ರೆಂಡ್ಸ್ ಜೊತೆ ಕ್ವಿಸ್ ಕಾಂಪಿಟೇಷನ್ ತರ ಸ್ವಲ್ಪ ನೋಡೋಣ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಎಷ್ಟು ಗೊತ್ತು ಎನ್ವಿರಾನ್ಮೆಂಟಲ್ ಬಗ್ಗೆ, ಸೊ ಆ ತರ ನಾವು ಯೋಚನೆ ಮಾಡೋಣ. ಓಕೆನಾ? ಸೊ ಸ್ಟಾರ್ಟ್ ವಿತ್ ವಿನಾಯಕ್. ಸೊ ಎನ್ವಿರಾನ್ಮೆಂಟಲ್ ಬಗ್ಗೆ ನಿಮಗೇನ್ ಗೊತ್ತು ಅಂತ ನಾನೇನ್ ಕೇಳಕ್ ಹೋಗಲ್ಲ, ಅದ್ ಮೀನ್ಸ್ ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾವತ್ತು ಎನ್ವಿರಾನ್ಮೆಂಟಲ್ ಡೇ ಅಥವಾ ಇಯರ್ ಅಂತ ಜೂನ್ 5th ಡೇ ಬಂದ್ಬಿಟ್ಟು ಎನ್ವಿರಾನ್ಮೆಂಟ್ ಡೇ ಅಂತ ಎಸ್, ಇಟ್ಸ್ ರೈಟ್. ಓಕೆ, ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಏನಕ್ಕೆ ಈ ಟಾಪಿಕ್ ನಾವು ಚೂಸ್ ಮಾಡಿದೀವಿ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಸ್ವಲ್ಪ ಎನ್ವಿರಾನ್ಮೆಂಟಲ್ ಬಗ್ಗೆ ಅವೇರ್ನೆಸ್ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಅಷ್ಟೇನೆ. ಯಾಕೆ ಅಂತ ಹೇಳಿದ್ರೆ ಈಗ ನಾವು ಕೂಡ ಒಂದು ಗಿಡ ನೆಟ್ಟು ಒಂದು ಇದನ್ನ ಮಾಡಬೇಕು. ಸೊ ಈ ವಿಡಿಯೋ ಕೊನೆಗೆ ಎಲ್ರದ್ದು ಸಮೇತ ಒಂದೊಂದು ಗಿಡ ನೆಟ್ಟಿರೋದೊಂದು ಫೋಟೋ 100% ನಾವು ಹಾಕ್ತಿವಿ. ಸೊ ಅದನ್ನ ನೋಡ್ತಾ ಇರಿ, ಎಂಜಾಯ್ ಮಾಡಿ. ಓಕೆನಾ? ಇವಾಗ ಕ್ವಿಜ್ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಪರಿಸರ ರಕ್ಷಣೆ ಕಾಯ್ದೆ ಜಾರಿಗೆ ಬಂದ ವರ್ಷ ಯಾರಿಗಾದ್ರೂ ನೆನಪಿದ್ಯಾ? ನನಗನ್ಸುತ್ತೆ 1986 ಅನ್ಸುತ್ತೆ. ಎಸ್, ಇಟ್ಸ್ ರೈಟ್. ಸೊ ಶಿಲ್ಪ ಅವ್ರಿಗೆ ಸ್ವಲ್ಪ ಒಂದ್ ಗಿಡ ಜಾಸ್ತಿ ಕೊಡಿ. ಎನ್ವಿರಾನ್ಮೆಂಟಲ್ ಬಗ್ಗೆ, ಪರಿಸರ ಅಧ್ಯಯನದ ಬಗ್ಗೆ ಅಲ್ಲ ಜಾಸ್ತಿ ನೀವು ನೆಡಬೇಕು. ನಾನು ಕೊಡ್ತೀರ, ಮಾವಿನ ಗಿಡ ಕೊಟ್ಬಿಡಿ. ಮಾವಿನ ಗಿಡ ಕಟ್ರೆ ಮಾವಿನ ಹಣ್ಣು ಬರುತ್ತಲ್ಲ, ಅವಾಗ ಚೆನ್ನಾಗಿರುತ್ತೆ. ಓಕೆ, ಸೊ ಯಾವ್ಯಾವ ಗಿಡ ನೆಡ್ತೀರಾ ನೋಡಿ, ನೆಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಮರುಭೂಮೀಕರಣದಿಂದ ಉಂಟಾಗುವ ಕಾರಣ. ಮರುಭೂಮೀಕರಣ ಹೇಗೆ ಉಂಟಾಗುತ್ತದೆ ಅಂತ ಹೇಳ್ಬಿಟ್ಟು, ಯಾಕೆ ಆಗುತ್ತೆ ಅಂತ. ಓಕೆನಾ? ಹೌದು. ಸೊ ಈ ಮರುಭೂಮೀಕರಣ ಅಂದ್ರೆ ನಾನು ಸ್ವಲ್ಪ ಹೇಳ್ಬಿಡ್ತೀನಿ. ಈ ಭೂಮಿಯ ಉತ್ಪಾದಕತೆ ಅಂದ್ರೆ ಭೂಮಿ ಎಲ್ಲಿ ಫಲವತ್ತತೆ ಸ್ವಲ್ಪ ಕಡಿಮೆ ಆಗಿ ಅದು ಮರುಭೂಮಿಯ ಲಕ್ಷಣ ಪಡೆಯುತ್ತಲ್ಲ, ಸೊ ಅದನ್ನ ನಾವು ಮರುಭೂಮೀಕರಣ ಅಂತ ನಾವು ಕರಿತೀವಿ. ಏನಕ್ಕೆ ಮರುಭೂಮೀಕರಣ ಆಗುತ್ತೆ ಸ್ವಲ್ಪ ಥಿಂಕ್ ಮಾಡಿ. ಕಾಡು ಮಳೆ ಬರ್ದಿದ್ರೆ ಆಗುತ್ತಾ, ಕಾಡ್ ನಾಶದಿಂದ ಏನಾದ್ರು ಆಗುತ್ತಾ, ಇಲ್ಲ ಓವರ್ ಉಷ್ಣಾಂಶ ಜಾಸ್ತಿ ಆದ್ರೆ ಆಗುತ್ತಾ? ಸ್ವಲ್ಪ ಎಲ್ಲ ಆನ್ಸರ್ ಬರುತ್ತೆ, ಆದ್ರೆ ಮೇನ್ ಆನ್ಸರ್ ಕಾಡೆಲ್ಲ ಒಂದ್ ಕಡೆ ಕಡಿಮೆ ಆದ್ರೆ, ಅರಣ್ಯ ನಾಶ ಅಂತ ಹೇಳಿದ್ರೆ ಅದ್ ಕಡಿಮೆ ಆದ್ರೆ ಇವೆರಡು ಆಗಿ ಮರುಭೂಮೀಕರಣ ಆಗುತ್ತೆ. ವೆರಿ ಗುಡ್. ಈಗ ನಾವು ಮರುಭೂಮೀಕರಣ ಆಗ್ಬಾರ್ದು, ಸ್ವಲ್ಪ ನಾವು ಅರಣ್ಯ ನಮ್ಮ ಮಣ್ಣಿನ ಫಲವತ್ತತೆ ಸ್ವಲ್ಪ ಬೆಳೆಸ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು ಹೇಳಿ? ಮರಗಳನ್ನ ನೆಡಬೇಕಾಗುತ್ತೆ, ಮರ ಕಡಿಯೋದನ್ನ ನಿಲ್ಲಿಸ್ಬೇಕಾಗುತ್ತೆ. ಹೌದು. ಈಗ ನೀವು ಸಪೋಸ್ ಯೋಚನೆ ಮಾಡಿ, ಈಗ ಕಾಡಲ್ಲಿ ಅಷ್ಟು ಗಿಡ ಮರಗಳೆಲ್ಲ ಇರ್ತದೆ, ಪ್ರಾಣಿ ಪಕ್ಷಿಗಳೆಲ್ಲ ಜಾಸ್ತಿ ಅಲ್ಲೇ ಇರುತ್ತೆ. ಏನಕ್ಕೆ ಇರುತ್ತೆ ಹೇಳಿ ನೋಡೋಣ. ಸೊ ಎಲ್ಲಾದ್ರೂ ಸಮೇತ ಅಲ್ಲಿ ಫಲವತ್ತತೆಯಾಗಿ ಎಲ್ಲದೂ ಸಿಗುತ್ತೆ, ಹೌದಲ್ವಾ? ಅಲ್ಲಿ ಏನೇ ಹಾಕಿದ್ರು ಸಮೇತ ಅಷ್ಟು ಬೇಗ ಬೆಳಕ್ ಅರಣ್ಯದಲ್ಲಿ ಬೆಳಕ್ ಬಂದ್ಬಿಡುತ್ತೆ, ಹೌದಲ್ವಾ? ಟೌನ್ಗಳಲ್ಲೇ ಚಿರತೆ ನೋಡ್ತೀವಿ ನಾವು ಈಗ ಪ್ರೆಸೆಂಟ್ ಆಗಿ. ಹೌದು. ಏನಕ್ಕಾಗಿದೆ ಹೇಳಿ ನೋಡೋಣ? ವೆರಿ ಗುಡ್ ಕ್ವಶನ್. ಏನಕ್ಕಾಗಿದೆ ಹೇಳಿ ನೋಡೋಣ, ನಿಮ್ ಬಾಯಿಂದಾನೆ ಆನ್ಸರ್ ಕೊಡ್ತೀನಿ. ಅಂದ್ರೆ ಅಲ್ಲಿ ಜಾಗ ಇಲ್ಲ ಅಂತ ಜಾಗ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ, ಅಥವಾ ಅವ್ರ ಜಾಗ ನಾವು ತಗೊಂಡಿದೀವಿ ಅಂತಾನ? ಈಗ ಎಕ್ಸಾಕ್ಟ್ಲಿ ಅವ್ರ ಜಾಗ ನಾವು ತಗೊಂಡಿದೀವಿ. ಅವಾಗ ಅಷ್ಟು ಮರ ಗಿಡಗಳೆಲ್ಲ ಇರ್ತಿತ್ತು. ಇವಾಗ ಏನಿದೆ, ಎಲ್ಲೋದ್ರೂ ಸಮೇತ ಮನೆ ಕಟ್ಟಿದ್ದಾರೆ, ಕಾಡ್ ಕಟ್ ಮಾಡ್ಬಿಟ್ಟು ರೋಡ್ ಕಟ್ಟಿದ್ದಾರೆ, ಹೌದಲ್ವಾ? ಕಾಡಿನ ಮಧ್ಯ ರೋಡ್ ಹೋಗ್ತಾ ಇರುತ್ತೆ. ಅಲ್ಲಿ ರೋಡ್ ಹೋಗ್ಬೇಕಾದ್ರೆ, ರೋಡಲ್ಲಿ ವಾಹನಗಳ ಜೊತೆ ಹೋಗ್ಬೇಕಾದ್ರೆ ಸೊ ಅವಾಗ ಎಷ್ಟೋ ಆಕ್ಸಿಡೆಂಟ್ ಆಗಿರುತ್ತೆ, ಏನೇನೋ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಇರಕ್ ಆಗ್ದಲೆ ಈ ಕಡೆನೂ ಬರೋ ಚಾನ್ಸಸ್ ಸಮೇತ ಇರುತ್ತೆ, ಹೌದಲ್ವಾ? ಆನ್ಸರ್ ನಿಮ್ಮಿಂದನೇ ಸಿಕ್ತು ಅಂತ ಅನ್ಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸಮಶೀತೋಷ್ಣ ವಲಯದ ನಿತ್ಯ ಹರಿದ್ವರ್ಣಗಳ ಕಾಡುಗಳನ್ನು ಹೊಂದಿರುವ ಪ್ರದೇಶ. ಅಂದ್ರೆ ಆಪ್ಷನ್ಸ್ ಕೊಡ್ತೀನಿ. ಸಮಶೀತೋಷ್ಣ ವಲಯ ಅಂದ್ರೆ ಈಗ
ಹೌದು ಹೌದು, ಸಮಶೀತೋಷ್ಣ ವಲಯ. ಹೇಳಿ ಅದ್ರಲ್ಲಿದೆ ಆನ್ಸರ್ ಹೇಳಿ. ಆ ವಲಯದಲ್ಲಿ ಸಮವಾಗಿರುತ್ತೆ ಶೀತ ಮತ್ತೆ ಉಷ್ಣ. ಓಕೆ, ಹೌದು ಹೌದು ಹೌದು, ನಿತ್ಯ ಹರಿ ಎಲ್ಲ ಅದ್ರಲ್ಲೇ ಇದೆ. ಅದಕ್ಕೂ ಅದು ಆನ್ಸರ್ ಅದ್ರಲ್ಲೇ ಇದೆ. ನೀವ್ ಹೇಳಿ ನೋಡೋಣ. ಅದ್ರಲ್ಲೂ ಸಮೇತ ಆನ್ಸರ್ ಎಕ್ಸಾಕ್ಟ್ ಅಲ್ಲ ಅದ್ರಲ್ಲೇ ಇದೆ. ಅಂದ್ರೆ ಒಂದು ಹುಡುಗಿ ಹೆಸರು ಹರಿ ಹರಿ ಹುಡುಗ, ಈ ತರ ಆಕ್ಚುಲಿ ನಂಗೆ ಗೊತ್ತಿರೋ ಆನ್ಸರ್ ನಾನು ಹಂಗೆ ಹೇಳ್ತೀನಿ. ನಿತ್ಯ ಅಂತ ಹೇಳಿದ್ರೆ ಎವ್ರಿ ಟೈಮ್, ಹರಿತ ಅಂತ ಹೇಳಿದ್ರೆ ಗ್ರೀನ್ ಕಲರ್ ನಾವು ಹರಿತ ಅಂತ ಹೇಳ್ತೀವಿ, ವರ್ಣ ಅಂದ್ರೆ ಕಲರ್ ಅಂದ್ರೆ ಯಾವಾಗ್ಲೂ ಹಸಿರಾಗಿರ್ತಕ್ಕಂಥದ್ದು ಅಂತ, ಸದಾ ಹಸಿರಾಗಿರ್ತಕ್ಕಂಥದ್ದು. ಹೌದು ಹೌದು, ಸದಾ ಹಸಿರಾಗಿ ಬೆಳೀತಾ ಇರುವಂತಹ ಕಾಡುಗಳು ಹೊಂದಿರುವ ಅಂದ್ರೆ ಪ್ರದೇಶ. ಇಲ್ಲಿ ಯಾವುದೇ ಪಶ್ಚಿಮ ಘಟ್ಟಗಳು ಕೂಡ ಕಾಡುಗಳು ಎಲೆ ಹೌದು. ಉದುರಿಸೋದಿಲ್ಲ ಅಂತನಾ? ಹಸಿರಾಗಿರುತ್ತೆ. ಈಗ ನಾವು ಸಿಟಿ ಒಳಗೆಲ್ಲ ನೋಡ್ತಾ ಇರ್ತೀವಿ, ಈಗ ಫೆಬ್ರವರಿ ಜನವರಿ ತಿಂಗಳಲ್ಲಿ ಎಲ್ಲ ಎಲೆಗಳು ಉದುರಿರುತ್ತವೆ. ಏನಕ್ಕೆ ಆ ಥರ? ಅಥವಾ ಈಗ ಕಾಡಲ್ಲಿ ಹೋದ್ರೆ ಇಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಅಂದ್ರೆ ಅಲ್ಲಿ ನೀವು ಹೇಳೋದ್ರ ಪ್ರಕಾರ ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರುತ್ತೆ. ಬಟ್ ಸಿಟಿಯಲ್ಲಿ ಅಥವಾ ನಮ್ಮ ಮನೆ ಪಕ್ಕ ಎಲ್ಲಾದರೂ ಮರಗಳು ನೋಡಿದ್ರೆ ಎಲೆಗಳೆಲ್ಲ ಉದುರುತ್ತೆ. ಏನಕ್ಕೆ ಆ ಥರ? ಹೌದು, ಈಗ ನಮ್ಮ ಕ್ವಶನ್ ಅಲ್ಲೇ ಫಸ್ಟಿಗೆ ಕೇಳ್ಬಿಡ್ತೀನಿ, ಸಮಶೀತೋಷ್ಣ ವಲಯ ಅಂತಿದೆ ಅಂದ್ರೆ ಸೊ ಅಲ್ಲಿ ಎಲ್ಲದೂ ಕೂಡ ಸಮವಾಗಿರುತ್ತೆ. ಯಾವಾಗಾದ್ರೂ ಹೋದ್ರೂ ಸಮೇತ ಆ ಶೀತ ವಲಯ ಸಮವಾಗಿರುತ್ತೆ. ನಮ್ಮಲ್ಲಿ ಬಂದ್ಬಿಟ್ಟು ವೇರಿಯೇಷನ್ ಆಗ್ತಾ ಇರುತ್ತೆ. ನೀವು ಅಬ್ಸರ್ವ್ ಮಾಡಿದೀರಾ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮಳೆನೂ ಬರುತ್ತೆ, ಬಿಸಿಲು ಬರುತ್ತೆ. ಅಲ್ಲಿ ಏನಾಗುತ್ತೆ ಅಂತ ಹೇಳಿ ನಿತ್ಯ ಹರಿದ್ವರ್ಣ ಕಾಡುಗಳು ಇರೋದ್ರಿಂದ ಬಿಸಿಲಿನ ತಾಪನ ಕೆಳಗ್ ಬಿಟ್ಕೊಡಲ್ಲ. ಅದು ಅಷ್ಟು ಮರಗಳು ಫಿಲ್ ಆಗಿರುತ್ತೆ ಅಲ್ಲಿ ಮೇಲೆ. ಅಂದ್ರೆ ಅಲ್ಲೇನ್ ಸೀಸನ್ ಇರಲ್ಲ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಆತರ ಏನಿರಲ್ಲ. ಸೀಸನ್ ಇರುತ್ತೆ, ಸೀಸನ್ ಎಲ್ಲಾ ಕಡೆ ಸೀಸನ್ ಇರುತ್ತೆ, ಹೌದಲ್ವಾ? ಬಟ್ ಏನಾಗ್ತಾ ಇರುತ್ತೆ ಅಲ್ಲಿ, ಈ ಕಾಡುಗಳು ಹೆಚ್ಚಾಗಿದ್ದಂತೆ ಸೊ ಕೆಳಗಡೆ ಏನು ಬಿಟ್ಕೊಡಲ್ಲ ಮೇಡಮ್ ಅದು. ಸೊ ಹಾಗಾಗಿ ಇದು ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ನಾವು ಕರಿತೀವಿ. ಅಂದ್ರೆ ಅದಕ್ಕೆ ಆಪ್ಷನ್ಸ್ ಕೊಟ್ಬಿಡ್ತೀನಿ. ಪಶ್ಚಿಮ ಘಟ್ಟಗಳು, ಹಿಮಾಲಯದ ವಲಯ, ಪೂರ್ವ ಘಟ್ಟಗಳು. ಇವ್ಯಾವ ಹಿಮಾಲಯ ಅವೆಲ್ಲ ಹಸಿರಾಗಿರಲ್ಲ, ಹಿಮಾಲಯ ಬಿಳಿಗಿರುತ್ತೆ ಅಂತ ಗೊತ್ತು ಎಲ್ರಿಗೂ. ನಾರ್ತ್ ಬರಲ್ಲ, ಸೌತ್ ಪಶ್ಚಿಮ ಘಟ್ಟಗಳು. ಹೌದು, ಎಕ್ಸಾಕ್ಟ್ಲಿ. ಅಂತಾರಾಷ್ಟ್ರೀಯ ಕಾಯ್ದೆಯನ್ವಯ ಪ್ರತಿಯೊಂದು ರಾಷ್ಟ್ರಕ್ಕೆ ಹೊಂದಿರಬೇಕಾದ ಅರಣ್ಯದ ಕನಿಷ್ಠ ಪ್ರಮಾಣ ಎಷ್ಟು? ಅಂದ್ರೆ ಈಗ ಒಂದೊಂದು ಕಾಯ್ದೆ ಕೊಟ್ಟಿದ್ದಾರೆ. ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದೊಂದು ಸ್ವಲ್ಪ ಕಾಯ್ದೆಗಳಿದೆ. ಈಗ ಇಷ್ಟೇ ಅರಣ್ಯ ಅಂದ್ರೆ ಇಷ್ಟೇ ಫಾರೆಸ್ಟ್ ಎಲ್ಲ ನಾವು ಒಂದು ಏನು ಹೊಂದಿರ್ಬೇಕು ಅಂತ ಹೇಳ್ಬಿಟ್ಟು ಏನೇನೋ ಕಾಯ್ದೆಗಳಿದೆ. ಸೊ ಅದ್ರಲ್ಲಿ ಬಂದ್ಬಿಟ್ಟು ಎಷ್ಟೆಷ್ಟು ಇರ್ಬೋದು? 70% ಆಯಾ ಕಂಟ್ರಿಗೆ 70% ಇದ್ರೆ ಬಹಳ ಖುಷಿ ಪಡ್ತೀವಿ. ಬಟ್ 70% ಎಲ್ಲ ಇತ್ತು ಅಂತ ಹೇಳಿದ್ರೆ ಮನುಷ್ಯರು ಕೇಳಿದೀನಿ, ಭೂತಾನ್ ಅಲ್ಲಿ 70% ಆಫ್ ಅರಣ್ಯ ಇದೆ, 30% ಆಫ್ ಲ್ಯಾಂಡ್ ಇದೆ ಅಂತ ಹೇಳಿ ಇರುತ್ತೆ ಅನ್ಸುತ್ತೆ. ನಾನು ಕೇಳಿದೀನಿ, ಅದನ್ನ ಗೊತ್ತಿಲ್ಲ, ನಾನು ನಾಟ್ ಶೋರ್. ಇದ್ರೆ ಇರ್ಬೋದು. ನಮ್ದ್ರಲ್ಲಿ ಇಲ್ವಾ ಇಂಡಿಯಾದಲ್ಲಿ ಆತರ? ಮೇ ಬಿ ಒಂದು 50% ಕಡಿಮೆ ಇರ್ಬೋದಾ? 50ಗಿಂತ ಕಡಿಮೆನೇ ಇದೆ. ಗೆಸ್ ಮಾಡಿ. 33, 31, ಇಂಟರ್ನೆಟ್ ಅಲ್ಲಿ 33 ಆಪ್ಷನ್ ಕೊಟ್ಬಿಡ್ತೀನಿ. 33, 31, 29, 20. ಅಂದ್ರೆ ನೋಡಿ, ಅಬ್ಸರ್ವ್ ಮಾಡಿ ನೀವು. ಅವರು ಹೇಳಿದ್ದಾರೆ ಆಲ್ಮೋಸ್ಟ್ ನೀವು ಬಿಲೋ 15 ಅಂತ ಕೇಳಿದ್ರಿ. ಇಲ್ಲಿ ಬಿಲೋ 33 ಇಲ್ವೇ ಇಲ್ಲ, ಹೌದಲ್ವಾ? ಬಿಲೋ 33 ಇಲ್ವೇ ಇಲ್ಲ ನಿಮಗೆ.
ಎಲ್ಲ ಇರೋದು ಸಮೇತ ಬಿಲೋ 33 ಇರೋದು, ಹೌದಲ್ವಾ? ಎಲ್ಲದು ಸಮೇತ ಬಿಲೋ 33. ಅಬೌವ್ 33 ಇದ್ರೆ ಸ್ವಲ್ಪ ಖುಷಿ ಪಡಬಹುದಾಗಿತ್ತು. ಸೊ ಎಲ್ಲದು ಕೂಡ ಬಿಲೋ 33 ಇದೆ. ಇಂಡಿಯಾದಲ್ಲಿ 25% ಫಾರೆಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, 25% ಇದೆ. ನಾವೇನ್ ಮಾಡಬೇಕು? ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಬೇಕು ಅಷ್ಟೇನೆ. ಅದು ಎಲ್ಲ ನಮ್ ಕೈಯಲ್ಲಿದೆ. ಅಂದ್ರೆ ಈಗ ನೀವು 1 ನಿಮಿಷ ನನಗೆ ಆನ್ಸರ್ ನಾನೇ ಹೇಳ್ಬಿಡ್ತೀನಿ. ಗೊತ್ತಾಗ್ಲಿಲ್ಲ, ಇನ್ನೊಂದ್ಸರಿ ಹೇಳಕ್ಕಾಗುತ್ತಾ? ಈಗ ಅಂದ್ರೆ ಈಗ ಇವ್ರು ಹೇಳಿದ್ರು 25% ಅಂತ, ನೀವು ಕಾಯ್ದೆ ಪ್ರಕಾರ 33% ಅಂತ ಹೇಳ್ತಾ ಇದ್ದೀರಾ. ಅದು 33% ಅಂದ್ರೆ ಈಗ ಇಂಟರ್ನ್ಯಾಷನಲಿ ಒಂದು ಸೆಟ್ ಮಾಡ್ತಾರೆ, ಒಂದು ಸ್ಟ್ಯಾಂಡರ್ಡ್ನ. ಇಷ್ಟಿದ್ರೆ ಚೆನ್ನಾಗಿರುತ್ತೆ, ಇದು ಮೇಂಟೈನ್ ಮಾಡಿ ಅಂತ ಹೇಳ್ತಾರೆ. ಅಂದರೆ ಈಗ ಎಲ್ಲ ದೇಶಗಳು ಸ್ಟಾರ್ಟಿಂಗ್ ಈಗ ಮೇಂಟೈನ್ ಅಂದರೆ ಮೂಮೆಂಟ್ ತಗೊತಾ ಇದೆ ಅದಕ್ಕೆ. ಬಟ್ ಏನೋ ಅಂದರೆ ಇನ್ನೂ ಟೈಮ್ ಬೇಕು ಅದಕ್ಕೆ. ಈಗ ಇವತ್ತು ಗಿಡ ನೆಟ್ಟ ತಕ್ಷಣ ನಾಳೆ ಮರ ಕಾಡಾಗಲ್ಲ, ಅದೊಂದು ಪ್ರೋಸೆಸ್ಸು, ಟೈಮ್ ಬೇಕಾಗುತ್ತೆ. ಅದಕ್ಕೆ ಟೈಮ್ ತೊಗೊಂಡು ಹೌದು ಯಾವಾಗ ಮಾಡಿದಾರ ಗೊತ್ತಿಲ್ಲ. ಈಗ ಕನ್ಸಿಡರ್ ಹೆಂಗೆ ಲೆಕ್ಕ ತಗೊಂಡ್ರೆ, ಈಗ ದುಬೈಯಲ್ಲೆಲ್ಲ ಏನೋ ಡೆಸರ್ಟ್ನೇ ಅಗ್ರಿಕಲ್ಚರಲ್ ಲ್ಯಾಂಡ್ ಮಾಡಬೇಕು ಅಂತ ಇದ್ದಾರೆ. ದಟ್ಸ್ ನಾಟ್ ಈಸಿ, ಬಟ್ ಟ್ರೈ ಮಾಡ್ತಾ ಇದ್ದಾರೆ. ನಾಳೆ ನಾಡಿದ್ದಾಗಲ್ಲ, ಇಟ್ ವಿಲ್ ಟೇಕ್ ಮಚ್ ಆಫ್ ಅ ಟೈಮ್. ಇನ್ನೊಂದು ಹೊಸ ವಿಷಯ, ಕರ್ನಾಟಕದಲ್ಲಿ 20% ಇದೆ ಅಂತ ಫಾರೆಸ್ಟ್, ಓನ್ಲಿ 20%. ಓಕೆ, ಸೊ ಆ 20% ನಾವು ಸ್ವಲ್ಪ ಇನ್ಕ್ರೀಸ್ ಮಾಡಲೇಬೇಕು. ಅದು ನಮ್ಮ ಕೈಯಿಂದ ಆಗಲ್ಲ. ಯಾರ್ಯಾರು ವಿಡಿಯೋ ನೋಡ್ತಾ ಇದಾರೆ ಎಲ್ಲರೂ ಕೂಡ ಅವರೆಲ್ಲ ಮ್ಯಾಕ್ಸಿಮಮ್ ಎಲ್ಲದನ್ನ ಆಗ್ಬೋದು. ಅಂದ್ರೆ ಎನಿ ಗೆಸ್ ಅಲ್ಲ, ರಾಜ್ಯ ಬಿಡಿ ಎಷ್ಟು ಪರ್ಸೆಂಟ್ ಇದೆ ಅಂತ ಎನಿ ಗೆಸ್? ಆಗ್ಲೇ ಹೇಳಿದ್ರೆ 25% ಅಂತ. ಅಲ್ಲಿ ನೀವೇ ಹೇಳಿದ್ರಲ್ಲ 20%. ಯಾವ ರಾಜ್ಯದಲ್ಲಿ ಜಾಸ್ತಿ ಇದೆ ಅಂತ ಕೇಳ್ತಾ ಇರೋದು ನಾವು. ಯು ವೋಂಟ್ ಬಿಲೀವ್ ಇಟ್. ನಾನು ಪರ್ಸೆಂಟೇಜ್ ಹೇಳಿದ್ರೆ ಒಂದು ಗೆಸ್ ಮಾಡಿ, ಒಂದು ರ್ಯಾಂಡಮ್ ಗೆಸ್. ಪಶ್ಚಿಮ ಘಟ್ಟಗಳು ಅಂತ ಹೇಳಿದ್ರೆ ಈ ಕರ್ನಾಟಕ, ಕೇರಳ ಆ ಸೈಡ್ ಬರುತ್ತೆ ಹಂಗ. ನಾನು ಸ್ಟೇಟ್ ಹೇಳಿ ಅಂತ ಹೇಳ್ತಾ ಇರೋದು ಅಷ್ಟೇ. ಸಿಂಪಲ್ ಕ್ವಶನ್, ಯಾವ್ದಿರ್ಬೋದು ಅಂತ. ಓಕೆ, ಒಂದು ಹಿಂಟ್ ಕೊಡ್ತೀನಿ ನಿಮಗೆ. ಆ ಪಾರ್ಟನ್ನು 7 ಸ್ಟೇಟ್ಸ್ ಅಂತ ಕರೀತಾರೆ. ಅದರಲ್ಲಿ ಒಂದು ರಾಜ್ಯ 7 ಸಿಸ್ಟರ್ ಅಂತಲೂ ಕರೀತಾರೆ. ಅವು 7 ರಾಜ್ಯಗಳನ್ನ 7 ಸಿಸ್ಟರ್ಸ್ ಅಂತ ಕರೀತಾರೆ. ಗೊತ್ತಾಗ್ತಾ ಇಲ್ವಾ? ಆಯ್ತು, ಇನ್ನೊಂದು ಕ್ಲೂ ಕೊಡ್ತೀನಿ. ಇಂಡಿಯಾ ಅದು ಈಸ್ಟಲ್ಲಿ ಬರುತ್ತೆ, ಈಸ್ಟರ್ನ್ ಕಂಟ್ರೀಸ್ ಅಂತ. ಮೇಘಾಲಯ, ಮಿಜೋರಾಂ ಅಂದ್ರೆ ಅಲ್ಲಿ ಮೇಘಾಲಯದ ಮಿಜೋರಾಂ ಅಂದ್ರೆ ಹೈಯೆಸ್ಟ್ ರೈನ್ ಹೋಗ್ತಕ್ಕಂಥ ಮೇಘಾಲಯದಲ್ಲಿ ಮಿಜೋರಾಂ ಅಲ್ಲ, ಮಿಜೋರಾಂ. ಓಕೆ, ಮಿಜೋರಾಂ, ಮೇಘಾಲಯ, ಮಿಜೋರಾಂ. 85% ಅರ್ಥ ಮಾಡ್ಕೊಳ್ಳಿ ಎಷ್ಟು ಅಲ್ಲ. ಅದು ಬಂದ್ಬಿಟ್ಟು ಅದ್ರ ಅಕ್ಕಪಕ್ಕ ಹೈಯೆಸ್ಟ್ ಮಳೆ ಬೀಳ್ತಕ್ಕಂಥ ಫಸ್ಟ್ ಪ್ಲೇಸ್ ಇನ್ ಇಂಡಿಯಾ ಅಲ್ವಾ? ಅವೆಲ್ಲ ಬಾರ್ಡರ್ ಕಂಟ್ರೀಸ್. ಅಂದರೆ ದಿ ಸ್ಟೇಟ್ಸ್ ಆರ್ ಬಾರ್ಡರ್ ಬೇರೆ ಕಂಟ್ರಿ ಜೊತೆ ಕೂಡ ಇದೆ. ಬಾಂಗ್ಲಾದೇಶ ಆಗಿರ್ಬೋದು, ಕಡೆ ಚೈನಾ ಆಗಿರ್ಬೋದು, ಈ ಥರ ಕಡೆ ಇದಾಗಿರ್ಬೋದು. ಅದಕ್ಕೆ ಬೇಕಾಗಿರೋ ಲಾಸ್ಟ್ ಪ್ರಮುಖ ಶಕ್ತಿ, ಜೀವ ಪರಿಸರ ವ್ಯವಸ್ಥೆಗೆ ಪ್ರಮುಖ ಶಕ್ತಿಯ ಮೂಲ ಯಾವುದು? ಅದೇ ಅದ್ರ ಊಟ. ಅಂದ್ರೆ ಹೌದು, ಎಲ್ಲದು ಅಂದ್ರೆ ಎಲ್ಲದು ಬೇಕು. ಫೋಟೋಸಿಂಥಸಿಸ್ ಆಗ್ಬೇಕು ಅಂತ ಹೇಳಿದ್ರೆ ಗೊಬ್ಬರ. ಅದೇ ಅಂದ್ರೆ ಗೊಬ್ಬರನ, ನೀರ, ಏನು ಮೇಯ್ನ್ ಆಗಿ ಏನ್ ಬೇಕು? ಹೌದು, ಫೋಟೋಸಿಂಥಸಿಸ್ ಆಗ್ಬೇಕು ಅಂತ ಹೇಳಿದ್ರೆ ಲೈಟ್ ಸೋರ್ಸ್ ಅಂತ ಲೈಟ್ ಬೇಕು ಅಂತ ಹೇಳ್ತಾರೆ. ಲೈಟ್ ಬಹಳ ಚೆನ್ನಾಗಿದ್ದು. ಅಂದ್ರೆ ನಾವು ಬರೀ ಜಸ್ಟ್ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡಲಿಲ್ಲ, ಅದ್ರ ಬಗ್ಗೆ ಸ್ವಲ್ಪ ಡೆಪ್ತಲ್ಲಿ ಹೋಗಿ ತಿಳ್ಕೊಂಡು ಏನೇನು ಎತ್ತ ಅಂತ. ಚೆನ್ನಾಗಿತ್ತು ಇದೊಂಥರ ಡಿಸ್ಕಷನ್ಸ್. ಹೌದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು.